ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಅಂಗಳೆಲ್ಲ ಕಸ ಹುಡುಗಿ ಚಾಯ್ ಅದಕ್ಕೆ ಕುಡ್ದು ಅಡುಗೆ ಮಾಡ್ಲತ್ತೀನಿ. ಈಗ ರೊಟ್ಟಿ ಮಾಡ್ಲತ್ತೀನಿ ನೋಡ್ರಿ. ಇವತ್ತು ಬಜ್ಜಿ ಮಾಡಮ್ಮ ಅಂಥೇಳಿ ಪ್ಲ್ಯಾನ್ ಮಾಡೀನಿ. ತೊಗರಿ ಕಾಳು ಕುದಿಸಿಟ್ಟಿನಿ ಕುಕ್ಕರ್ನಾಗ. ಮತ್ತು ಹುಂಚಿಕಾಯಿ ಈಗ ಸ್ಟಾರ್ಟ್ ಆಗ್ತದಲ್ಲ ಹತ್ತಲಕ್ಕ, ಹುಂಚಿಕಾಯಿ ಕುದಿಸ್ಲಾಕಿಟ್ಟಿನಿ. ಹುಂಚಿಕಾಯಿ ಅದು ಇದ್ರದ್ದು ಈಗ ಬರೋದೇನು ಕಗ್ಗನ ಹುಂಚಿಕಾಯಿ ಇರ್ತದಲ್ಲ, ಅದರಿಂದ ಈಗ ಟೇಸ್ಟ್ ಆಗ್ತದೆ. ಬಜ್ಜಿ ಮಾಡೋಣ ಅಂತೇಳಿ ಮೆಂತಿ ಪಲ್ಯ ಕಡ್ದಿಟ್ಟಿನಿ ರಾತ್ರಿನೇ. ಅದೇ ಅಂತೇಳಿ ಅದು ಕುದಿಸ್ಲಾಕಿಟ್ಟಿನಿ. ಈಗ ಮಾರ್ಕೆಟ್ನಾಗ ಸಿಕ್ಕಿತ್ತು, ಇವತ್ತು ಮಾಡಮ್ಮ ಅಂಥೇಳಿ. ಇವತ್ತು ಎಲ್ಲಿಗೆ ಹೋಗ್ಲತ್ತೀವಿ ಅಂಥೇಳಿ ಹೇಳ್ತೀನಿ. ಊರಿಗೆ ಹೋಗ್ಲತ್ತೀವಿ. ಹಂಗಂದು ಬಜ್ಜಿ ಮಾಡಿದ್ರೆ ಆಯಿತು, ಒಂದು ಸ್ವಲ್ಪ ಕಟ್ಕೊಂಡು ಹೋಗ್ಲಕ್ಕೂ ಆಗ್ತದೆ. ಮತ್ತು ನಮ್ಮ ಯಜಮಾನ್ರು ಇದ್ದರಂದ್ರೂ ಊಟ ಮಾಡ್ತಾರೆ, ಫ್ರಿಜ್ಜಿನಾಗ ಇಟ್ಟು ಹೋದಂದ್ರೆ ಅಂಥೇಳಿ ಮಾಡ್ಕೊಡ್ತೀನಿ. ಇವು ಕುದಿಸಿಟ್ಟು ನೋಡಿರಿ. ಈಗ ನೋಡಿರಿ ಬಜ್ಜಿ ಇದಾಯಿತು, ರೆಡಿ ಆಗ್ಯದ ನೋಡಿರಿ. ಎಷ್ಟು ಮಾಡೀನಿ. ನಮ್ಮ ಮನೆಗೆ ಇಟ್ಟು ಕೊಟ್ಟೀನಿ. ಮತ್ತು ಮಯೂರಿಗೆ ಕೊಟ್ಟ ನಾವೆಷ್ಟು ಊಟ ಮಾಡಿ ತಿಂದು ಕಟ್ಕೊಂಡು ಹೋದ್ವಿ ಊರಿಗೆ. ಬಜ್ಜಿ ರೆಸಿಪಿ ಬೇಕಂದ್ರೆ ನಾನು ಒಂದಿಷ್ಟು ಮಾಡಿ ಹಾಕ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಹೇಳ್ರಿ, ಕಮೆಂಟ್ ಮಾಡಿರಿ. ಹಸಿ ತೊಗರಿದು ಇದ್ದಾದ್ರೂ ಒಣಗಿಂದು ಕಾಳಿಂದೂ ಮಸ್ತಾಗಿತ್ತು ಬಜ್ಜಿ. ಈಗ ಊರಿಗೆ ಹೋಗ್ಲತ್ತೀವಿ ನೋಡ್ರಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಲತ್ತೀನಿ. 3 ಗಂಟೆ ಆಗ್ಯದ ಮಧ್ಯಾಹ್ನ. ರೆಡಿ ಆಗೋದ ತೆಲಿನ ಹಾಕ್ಕೊಂಡು ನಾನು ಅಷ್ಟು ಬಟ್ಟೆ ಹಾಕ್ಕೊಂಡು ಅಲ್ಲೊಂದು ಜೋಡ್ ತೊಗೊಂಡಿದ್ದೇನೆ ನಿನಗೆ. ಇದು ಭಾರಿ ಇದೆ, ಅದು ಇಲ್ಲ ಮತ್ತೆ ಹಾಕಲತ್ತಿದ ನಿಂಗೆ ಅದಕ್ಕೆ ಅರ್ಧ. ಈಗ ನಮ್ಮ ಯಜಮಾನ್ರು ಮನೇಲಿ ಹಾಕ್ಲತ್ತಾರೆ. ಈಗ ನಾವು ರೆಡಿಯಾಗಿ ನಿಂತೀವಿ ಹೊರಗೆ. ಹುಡುಗಿಯರ್ನೂ ಒಂದು ಬ್ಯಾಗ್ ಹಾಕ್ಕೊಂಡಾರ. ನಾಲ್ಕು ಗಂಟೆ ಆಯಿತು. 4 ಗಂಟೆಗೆ ಬಸ್ ಅದ ಅಂಥೇಳಿ ಅಡಾದುಡಿಯಲ್ಲಿ ರೆಡಿ ಆದೆವು. ನಾವು ಬಸ್ ಸ್ಟ್ಯಾಂಡ್ ಹೊರಗೆ ಇರೋಷ್ಟರೊಳಗೆ ಬಸ್ಸು ಹೊರಗಾಯ್ತು. ಮತ್ತು ಆಟೋ ಹೋಗ್ತಾವ ಊರಿಗೆ, ಹಂಗಂದು ಆಟೋಕ್ಕೆ ಹೋದೆ. ಹೊಲತ್ತರ ಹಾಗೆ ಫುಲ್ ಹೊಲಗಳೆಲ್ಲ ಕೂಡ ಫುಲ್ ಅವ ನೋಡ್ರಿ. ಎಲ್ಲ ಬೆಳೆನಿಂದ ತೊಗರಿ ಎಲ್ಲ ಇದಾಗ್ಯಾವ, ಬೆಳೆದು ನಿಂತವ, ಕಾಯಿ ಆಗದ. ಈಗ ಹೂವು ಆಗಿರೋದು ಅನಿಸ್ಲಕ್ಕ. ಊರಿಗೆ ಹೋಗೋಕೆ ಮತ್ತು ತೊಗರಿ ಇದೆ, ಹೊಲನ ತೊಗರಿ ಮತ್ತು ಕಬ್ಬು ಅವ. ಕಬ್ಬು ಮಾಡಾರಲ್ಲತ್ತಿದ್ದಾರೆ.
ಇವತ್ತಿನ ಮುಂಜಾನೆ ನಮ್ಮೂರಿಗೆ ಊರಂದದ ನೋಡ್ರಿ ಇದು ಸೂರ್ಯ ಹೊರಗೆ ಬಂದಾರ ನೋಡ್ರಿ. ಸೂರ್ಯ ಬಂದದ, ಎಲ್ಲರ ಕೆಲಸ ನಡೆದವು. ನಂಬಲ್ಲಿ ಏನು ಕೆಲಸ ನಡೆದ ತೋರಿಸ್ತೀನಿ. ನಂಬಲ್ಲಿ ಆಯ್ತಾ ನೀರು ಬಿಟ್ಟವ, ಹಂಗೆ ಕಸ ಹೊಡ್ಲತ್ತಾರ ಎಲ್ಲರೂ. ಈಗ ಮಂದಿದೆಲ್ಲವ್ರದ್ದು ಮುಂಚೆನೇ ಕೆಲಸ ನಡೆದವು ಫುಲ್ಲ. ಇದು ನಮ್ಮೂರದ ನೋಡ್ರಿ. ದಸರಾ ಚುಟ್ಟಿ ದಿನ ಕಡೆಯಿಂದ ಊರಿಗೆ ಬಂದೀವಿ. ನಮ್ಮೂರು ನೋಡ್ರಿ ಇದು. ಕಸ ಹೊಡ್ಲತ್ತಾರ. ಇದು ನಮ್ಮೂರು ಅದ ನೋಡ್ರಿ. ದಸರಾ ಚುಟ್ಟಿ ದಿನ ಸಲುವಾಗಿ ಒಂದು 4 ದಿವಸ ಊರಿಗೆ ಹೋಗ್ಬರಮ್ಮ ಅಂಥೇಳಿ ಬಂದೀವಿ. ನಮ್ಮೂರು ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇಲ್ಲಿ ಬಂದಿಂದ ಮರುದಿವಸ ಹಾಕ್ತಿದ್ದ ಬ್ಲಾಗು, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿನ ಸಲುವಾಗಿ ಗಪ್ಪಿಡ್ದೀನಿ, ಏನು ಮಾಡ್ಲಿಕ್ಕಾಗಲ್ದು. ನೋಡ್ತೀನಿ ಇವತ್ತು ಇದು ವಾಯ್ಸ್ ರೆಕಾರ್ಡ್ ಮಾಡ್ಲತ್ತೀನಲ್ಲ, ಇವತ್ತು ಬಿಡ್ಲಕ್ಕೆ ಟ್ರೈ ಮಾಡ್ತೀನಿ. ಹೆಂಗೆ ಆಗ್ತದೆ ಹೋಗ್ತದೋ ಇಲ್ಲ ಗೊತ್ತಿಲ್ಲ ವಿಡಿಯೋ. ನಮ್ಮೂರು ನೋಡಿರಿ, ಎಂಜಾಯ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಹಾಕಂಥೇಳಿ ಕಮೆಂಟ್ ಹಾಕ್ತೀರ, ನಾ ಹಾಕ್ತೀನಿ. ಮಕ್ಕಳತ್ತೇವ ಇಲ್ಲಿ ಒಂದು 2 ದಿವಸ ಬಿಟ್ಟು ಹಂಗೆ ಬರ್ತಾವೆ ಬ್ಲಾಗ್ ತೆಗೆದು ಹಾಕ್ಯಾರ. ಮುಂಜಾನೆ ಎದ್ದು ಮೇಲೆ ಬಂದು ಮಾಡ್ಲತ್ತೀನಿ 5-6 ಗಿಡ ಬ್ಲಾಗ್. ಹಂಗಂತ ಜರ ನನ್ನ ವಯಸ್ಸು ಇದಾಗ್ಲತ್ತದ, ಬೇವಿನ ಗಿಡನೇ ಮತ್ತು ವಯಸ್ಸು ಇಗ್ನೋರ್ ಮಾಡಿರಿ. ಇಲ್ಲಿ 2 ಗಿಡ ಇದ್ದು, ಆ ಕಡೆ 3 ಇದ್ದು ಗೇಟಿಗೆ, ಆ ಸೈಡ್ ಅಲ್ಲಿ 3 ಇದ್ದು.